ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಹಾಲು ತುಪ್ಪ ಬಳಸ್ದೇ ರವೆ ಉಂಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ರವೆ ಉಂಡೆ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಗೋಡಂಬಿ, ದ್ರಾಕ್ಷಿ, ಮತ್ತು ಅರ್ಧ ಬೌಲು ಕೊಬ್ಬರಿ ತುರಿ ಹಿಂಗೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇನ್ನೊಂದ್ಸಲ. ಆಮೇಲೆ ನಾನು ಇಲ್ಲಿ ಅರ್ಧ kg ರವೆಗೆ 400 ಗ್ರಾಮಷ್ಟು ಸಕ್ಕರೆ ತೊಗೊಂಡು ಪೌಡ್ರ್ ಮಾಡಿಟ್ಟಿದ್ದೀನಿ, ಒಂದು ಏಲಕ್ಕಿ ಕಾಯಿ ಹಾಕ್ಬಿಟ್ಟು. ಇಲ್ಲಿ ಅರ್ಧ kg ರವೆ, ಮತ್ತು ನಾನಿಲ್ಲಿ ಎಳ್ನೀರು ಬಳಸ್ತಾ ಇದ್ದೀನಿ ಇದಕ್ಕೆ. ಇವಾಗ ಎಣ್ಣೆ ಸ್ವಲ್ಪ ರವೆನ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೇ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನಾನು. ರವೆ ಸ್ಮೆಲ್ಲೆಲ್ಲ ಹೋಗೋ ತನಕ ಹುರ್ಕೋಬೇಕು. ನಾವಿಲ್ಲಿ ಯಾವುದೇ ರೀತಿ ಹಾಲು ಮತ್ತು ತುಪ್ಪ ಬಳಸ್ತಾ ಇಲ್ಲ. ಈಗ ಲೋ ಫ್ಲೇಮಲ್ಲಿ 10 ನಿಮಿಷ ನಾನು ಹುರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವಿಲ್ಲಿ 1 ನಿಮಿಷ ಇದನ್ನ ಹುರ್ಕೊಳ್ಳೋಣ. ನಾವಿಲ್ಲಿ ಎಣ್ಣೆನೂ ಜಾಸ್ತಿ ಹಾಕಿಲ್ಲ. ಇವಾಗ ಕೆಲವೊಬ್ಬರು ತುಪ್ಪ ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ಇವಾಗ ತಿನ್ನಬೇಕು ಅಂತ ಆಸೆ ಇರುತ್ತೆ ರವೆ ಉಂಡೆನ, ತುಪ್ಪ ಹಾಲು ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ ತಿನ್ನಲ್ಲ. ಈ ರೀತಿ ಒಮ್ಮೆ ಮಾಡಿ ನಿಮ್ಮ ಮನೇಲಿ ಚೆನ್ನಾಗಿರುತ್ತೆ. ಹಾಲು ತುಪ್ಪ ತಿಂದೇ ಇರೋರು ತಿಂತಾರೆ. ಎಳ್ನೀರು ಹಾಕ್ಬಿಟ್ಟು ಉಂಡೆ ಕಟ್ಕೊಳ್ಳೋಣ. ಇವಾಗ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು.